ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ KCET 2024 ಅಲ್ಲಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ 50K ಅಥವಾ 50,000 ಗಿಂತ ಮೇಲ್ ಹೋಗಿದ್ರೆ ಸೊ ಆಬ್ವಿಯಸ್ಲಿ ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಲಿಸ್ಟ್ ಪ್ರಿಪೇರ್ ಮಾಡ್ತಿರ್ತೀರಾ ಇಂಜಿನಿಯರಿಂಗ್ ಕಾಲೇಜಸ್. ಸೊ ನಿಮ್ಮ ಒಂದು ಕೆಲಸ ಈಸಿ ಮಾಡಕ್ಕೆ ಈ ಒಂದು ವಿಡಿಯೋಲಿ ನಾನು ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ನ ಲಿಸ್ಟ್ ಮಾಡಿದೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಕೋರ್ಸಸ್ ಅಬೌವ್ 50,000 ಹೋಗಿತ್ತು ಕಟ್ ಆಫ್ ಲಾಸ್ಟ್ ಇಯರ್. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ ಅಂಡ್ ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಕಡೆ ನೋಡಬಹುದು ಲಿಸ್ಟ್ ಪ್ರಿಪೇರ್ ಮಾಡಿದೀನಿ ನಾನು. ಸೊ ಇವೆಲ್ಲ ಕಾಲೇಜಸ್ ಬಗ್ಗೆನೂ ಇವೆಲ್ಲ ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಟಾಪ್ ಕೋರ್ಸಸ್ ಬಗ್ಗೆ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸಾರಿ ಫಾರ್ ದಿ ಡಿಲೇ ಆಫ್ ದಿ ವಿಡಿಯೋ ಬಿಕಾಸ್ ಒಂದ್ಸತಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಎಂಟರ್ ಆದ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಅಸೈನ್ಮೆಂಟ್ಸ್, ದೆನ್ ನಮಗೆ ಲ್ಯಾಬ್ ಎಕ್ಸಾಮ್ಸ್ ನಡೀತಿತ್ತು, ದೆನ್ ಇಂಟರ್ನಲ್ಸ್ ಇತ್ತು. ಸೊ ಸಾರಿ ಫಾರ್ ದಿ ಡಿಲೇ ಅಂಡ್ ಎಸ್ ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ. ಅಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ವಿಡಿಯೋಲಿ ಇರ್ತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ನಾನು ಬೆಂಗಳೂರು ಲೊಕೇಶನ್ ಇಂದಾನೆ ತಗೊಂಡಿದ್ದೀನಿ. ಅಂಡ್ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ಇದಾವೆ. ಈ ಒಂದು ಕಟ್ ಆಫ್ ರೇಂಜ್ ಎಲ್ಲ ಬರುತ್ತೆ. ಸೊ ಯು ಕ್ಯಾನ್ ಸರ್ಚ್ ಅಬೌಟ್ ಇಟ್ ಲೈಕ್ ದಕ್ಷಿಣ ಕನ್ನಡ ನೋಡಿ, ರಾಮನಗರ ಅಥವಾ ತುಮಕೂರು, ಮಂಗಳೂರು. ಸೊ ಇವೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್. ಸೊ ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ದೋಸ್ ಕಾಲೇಜಸ್. ಫಸ್ಟ್ ಇಸ್ ಸಿಟಿ ಇಂಜಿನಿಯರಿಂಗ್ ಕಾಲೇಜ್, ಇದು ಬೆಂಗಳೂರಲ್ಲೇ ಬರುತ್ತೆ. ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ತಗೊಂಡಿದ್ದೀನಿ, ಜನರಲ್ ಮೆರಿಟ್ ಇರುತ್ತೆ KCET 2023 ಇದು. ಸೊ ಬನ್ನಿ ಇದರಲ್ಲಿ ನೋಡಿ ಕೋರ್ಸಸ್. ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಸೈನ್ಸ್ ನೋಡಿ 72,000 ಮೇಲೆ ಹೋಗಿದೆ. ಎಲೆಕ್ಟ್ರಾನಿಕ್ಸ್ ಯು ಕ್ಯಾನ್ ಸಿ 1,06,000 ಹೋಗಿತ್ತು. ದೆನ್ ಇನ್ಫಾರ್ಮೇಶನ್ ಸೈನ್ಸ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಇಲ್ಲಿ ಏನ್ ನೋಡ್ಬೇಕಂದ್ರೆ ನೀವು ಕೋರ್ಸಸ್ ಇರುತ್ತಲ್ವಾ, ಸೊ ಅದರ ಕೋಡ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ CS ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಓಕೆ, ಅಂಡ್ EC ಅಂದ್ರೆ ಎಲೆಕ್ಟ್ರಾನಿಕ್ಸ್, ಸೊ IE ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವೆಲ್ಲ ನಿಮ್ಗೆ ತುಂಬಾ ಈಸಿ ಅನ್ಸ್ತಿರ್ಬೋದು, ಬಟ್ ಬೇರೆ ಬೇರೆ ಇನ್ನೂ ಸಬ್ ಕೋರ್ಸಸ್ ಬರುತ್ತೆ, ಸ್ಪೆಷಲೈಸೇಷನ್ ಕೋರ್ಸಸ್ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಚೆನ್ನಾಗಿ ಕೋರ್ಸ್ ಗೊತ್ತಿರಬೇಕು. ಬಿಕಾಸ್ ಲಾಸ್ಟ್ ಇಯರ್ ಏನಾಗಿದೆ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ CC ಅಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಗೆ ಇರುತ್ತೆ, ಅದನ್ನ CS ಅಂತ ಅನ್ಕೊಂಡ್ಬಿಟ್ಟಿದ್ರು. ಸೊ ದಟ್ ಈಸ್ ಡಿಫ್ರೆಂಟ್. CC ಕಂಪ್ಯೂಟರ್ engineering is different, then pure computer ಅಂದ್ರೆ CS is different, then computer with AI ML. ಸೊ ಅದಕ್ಕೆಲ್ಲ ಬೇರೆ ಬೇರೆ ಕೋಡ್ ಇರುತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕೋಡ್ ಜೊತೆಗೆ ಬ್ರಾಕೆಟ್ಸ್ ಅಲ್ಲಿ ಆ ಕೋರ್ಸ್ ಕಂಪ್ಲೀಟ್ ಫುಲ್ ಫಾರ್ಮ್ ಇರುತ್ತೆ. ಸೊ ನಿಮ್ಗೆ ಏನು ಕನ್ಫ್ಯೂಷನ್ ಇರಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ಆಯ್ತು, 86,000 ಮೇಲೆ ಹೋಗಿತ್ತು. ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ಸಿಟಿ ಇಂಜಿನಿಯರಿಂಗ್ ಕಾಲೇಜ್, ಇದು ಬೆಂಗಳೂರಲ್ಲೇ ಬರುತ್ತೆ. ಅಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಸ್ ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಯಲಹಂಕ, ಬೆಂಗಳೂರು. CS ಇಲ್ಲಿ ಎಷ್ಟು ಹೋಗಿದೆ ಅಂದ್ರೆ 63,000 ಪ್ಲಸ್ ಹೋಗಿತ್ತು. ಇನ್ಫಾರ್ಮೇಶನ್ ಸೈನ್ಸ್ 75,000 ಪ್ಲಸ್, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 71,000 ಪ್ಲಸ್. IC ಅಂದ್ರೆ ನಿಮ್ಗೆ ಗೊತ್ತಿರಬೇಕು, CS ವಿತ್ IoT ಪ್ಲಸ್ ಸೈಬರ್ ಸೆಕ್ಯೂರಿಟಿ. ಸೊ ದಿಸ್ ಕೋರ್ಸ್, ಸೊ ಈ ಒಂದು ಕೋರ್ಸ್ ಕೋಡ್ ಏನಂದ್ರೆ IC. ಸೊ ಬಟ್ ನಾನು ಹೇಳ್ದಂಗೆ ನಿಮ್ಗೆ ಅಲ್ಲಿ CS IoT ಅಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಮೆನ್ಷನ್ ಆಗಿರುತ್ತೆ. ಸ್ಪೆಷಲೈಸೇಷನ್ ಯಾವ್ದ್ರಲ್ಲಿ ಅಂದ್ರೆ IoT ವಿತ್ ಸೈಬರ್ ಸೆಕ್ಯೂರಿಟಿ. ಸೊ ನಿಮ್ಗೆ ಇನ್ನೂವರೆಗೂ ಡೌಟ್ಸ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಏನ್ CS ಸ್ಪೆಷಲೈಸೇಷನ್ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಸೊ ಅಕಾರ್ಡಿಂಗ್ ಟು ದ ಕಟ್ ಆಫ್ ವೈಸ್, ಸೊ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲ ಇಯರ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ವೈಸ್ ಹೇಗೋಗಿದೆ ಅಂದ್ರೆ CS ಫಸ್ಟ್ ಬರುತ್ತೆ, ದೆನ್ CS ವಿತ್ ಸ್ಪೆಷಲೈಸೇಷನ್ ಇರುತ್ತೆ. ಈಗ CS ವಿತ್ AI ML ನೆಕ್ಸ್ಟ್ ಬರುತ್ತೆ, ದೆನ್ CS ವಿತ್ ಸೈಬರ್ ಸೆಕ್ಯೂರಿಟಿ, ದೆನ್ CS ವಿತ್ ಡೇಟಾ ಸೈನ್ಸ್, ದೆನ್ ಇನ್ಫಾರ್ಮೇಶನ್ ಸೈನ್ಸ್, ದೆನ್ ಪ್ಯೂರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂಡ್ ದೆನ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಗೆ ಯಾವ ಒಂದು ಕೋರ್ಸ್ ಇಷ್ಟ ಆಗಿದೆ, ಆ ಒಂದು ಕೋರ್ಸಸ್ ನ ನೀವು ಕಾಲೇಜಸ್ ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟ್ ನೋಡಿ ಇಲ್ಲಿ ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಂಗಳೂರಲ್ಲೇ ಬರುತ್ತೆ. ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಗೆ 80,000 ಪ್ಲಸ್ ಹೋಗಿತ್ತು. ಎಲೆಕ್ಟ್ರಾನಿಕ್ಸ್ ಗೆ 1,64,000 ಹೋಗಿದೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ 1,28,000 ಹೋಗಿದೆ. ಇಲ್ಲಿ ನೋಡಿ ನೆಕ್ಸ್ಟ್ ಇದು CS ಏನಂದ್ರೆ CS ವಿತ್ AI ML. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ, ಮೆಷಿನ್ ಲರ್ನಿಂಗ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಕಲಿತೀರಾ. ಸೊ ಪ್ಯೂರ್ CS ಅಂಡ್ CS ವಿತ್ ಸ್ಪೆಷಲೈಸೇಷನ್ ಏನಂದ್ರೆ ಪ್ಯೂರ್ CS ಅಲ್ಲಿ ನಿಮ್ಗೆ ಎಲ್ಲಾ ಒಂದು ಫೀಲ್ಡ್ ಓವರ್ ಆಲ್ ವ್ಯೂ ಇರುತ್ತೆ. ಬಟ್ ನೀವು ಈಗಲೇ ಸ್ಪೆಷಲೈಸೇಷನ್ ಚೂಸ್ ಮಾಡ್ಕೊಂಡ್ಬಿಟ್ರೆ, ಈಗ ನೀವು CS ವಿತ್ AI ML ತಗೊಂಡ್ಬಿಟ್ರೆ, ಸೊ ನಿಮ್ಗೆ AI ML ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. So this is SEA College of Engineering and Technology, KR Puram, Bengaluru. So ಇಲ್ಲಿ ನೋಡಿ CS 68,000 ಪ್ಲಸ್ ಹೋಗಿತ್ತು. ಇನ್ಫಾರ್ಮೇಶನ್ ಸೈನ್ಸ್ 81,000, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 79,000, then IC means CS with IoT and cyber security, ಇದು 1,11,000 ಹೋಗಿತ್ತು. ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ ಇವೆಲ್ಲ ಕಾಲೇಜಸ್ ಒಂದ್ಸತಿ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇವೆಲ್ಲ ಕಾಲೇಜಸ್ ನ ವೆಬ್ಸೈಟ್ ಇರುತ್ತೆ, ಓಕೆ. ಸೊ ಆ ಒಂದು ವೆಬ್ಸೈಟ್ ಹೋಗಿ ನೋಡಿ, ಒಂದು ಪ್ಲೇಸ್ಮೆಂಟ್ಸ್ ಅಲ್ಲಿ ನೋಡಿ ಏನ್ ಡೇಟಾ ಇದೆ, ಹಾಗೂ ಏನೇನ್ ಅಕಾಡೆಮಿಕ್ಸ್ ಅಲ್ಲಿ ನೋಡಿ, ಮತ್ತೆ ಕ್ಯಾಂಪಸ್ ಏರಿಯಾ ನೋಡಿ. ಸೊ ನಿಮ್ಗೆ ಎಲ್ಲ ಬ್ರೀಫ್ ಓವರ್ ವ್ಯೂ ಸಿಗುತ್ತೆ ಅಲ್ಲಿ. ಸೊ ದಿಸ್ ಇಸ್ ದ ಥಿಂಗ್ ದಟ್ ಯು ಹ್ಯಾವ್ ಟು ಡೂ. ಇದು ಮಸ್ಟ್ ಅಂಡ್ ಶುಡ್. ನೀವು ಕ್ಯಾಂಪಸ್ ಚೆಕ್ ಮಾಡಿ, ಮತ್ತೆ ನಿಮ್ಮ ಮನೆಯಿಂದ ಲೊಕೇಶನ್ ಎಷ್ಟು ದೂರ ಇದೆ ಅದನ್ನು ಚೆಕ್ ಮಾಡಬಹುದು. ಅನ್ಲೆಸ್ ಅಂಟಿಲ್ ನೀವು ಹಾಸ್ಟೆಲ್ ಅಲ್ಲಿ ಹೋಗಿರ್ತೀರಾ ಅಂದ್ರೆ ಯು ಕ್ಯಾನ್ ಇನ್ಕ್ಲೂಡ್ ಆಲ್ ದಿಸ್ ಕಾಲೇಜಸ್. ಮನೆಯಿಂದಾನೇ ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು ಡಿಸ್ಟೆನ್ಸ್ ಎಷ್ಟಿದೆ, ಟ್ರಾವೆಲಿಂಗ್ ಟೈಮ್ ಎಷ್ಟು ತಗೊಳುತ್ತೆ, ಅದನ್ನು ಸಹ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿ ನೀವು ತಗೋಬೇಕು ವೈಲ್ ಪ್ರಿಪೇರಿಂಗ್ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಇಲ್ಲಿ ನೋಡಿ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಂಗಳೂರಲ್ಲೇ ಬರುತ್ತೆ.
ನೆಕ್ಸ್ಟ್ ನೋಡಿ ಇಲ್ಲಿ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಸೊ ಮೆಕ್ಯಾನಿಕಲ್ ಅಲ್ಲಿ ನೋಡಿ 1,92,000. ಬಿಕಾಸ್ ಮೆಕ್ಯಾನಿಕಲ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಸ್ಟೂಡೆಂಟ್ಸ್ ಅನ್ಲೆಸ್ ಅಂಟಿಲ್ ನಿಮ್ಗೆ ಒಂದು ತುಂಬಾ ಅಂದ್ರೆ ಇಷ್ಟ ಇದ್ರೆ, ಅನ್ಲೆಸ್ ಅಂಟಿಲ್ ಇಫ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ದಿಸ್ ಸಬ್ಜೆಕ್ಟ್ ಯು ಕ್ಯಾನ್ ಗೋ, ಆರ್ ಎಲ್ಸ್ ಯು ಕ್ಯಾನ್ ಚೂಸ್ ಅದರ್ ಸಬ್ಜೆಕ್ಟ್ಸ್. ಫಸ್ಟ್ ಆಫ್ ಆಲ್ ನೋಡಿ ಇಸಿ, ಓಕೆ ಇಸಿನೂ ತುಂಬಾ ಚೆನ್ನಾಗಿದೆ ಬ್ರಾಂಚ್, ಯು ಕ್ಯಾನ್ ಟೇಕ್ ದಿಸ್. ಅಂಡ್ CS ವಿತ್ ಸ್ಪೆಷಲೈಸೇಷನ್ ಇಸ್ CS ವಿತ್ ಡೇಟಾ ಸೈನ್ಸ್, ಯು ಕ್ಯಾನ್ ಗೋ ವಿತ್ ದಿಸ್. ಅಂಡ್ CS ವಿತ್ AIML ಇಲ್ಲಿ ನೋಡಿ ಕಟ್ ಆಫ್ಸ್ ನಿಮ್ಮ ರೈಟ್ ಹ್ಯಾಂಡ್ ಕಡೆ ಇದೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ನಿಮ್ಗೆ ಕಟ್ ಆಫ್ಸ್ ನೋಟ್ ಡೌನ್ ಮಾಡ್ಕೋಬೇಕಾದ್ರೆ ಪಾಸ್ ಮಾಡಿ, ಅಥವಾ ನಿಮ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋ ಅಲ್ಲಿ ನಿಮ್ಗೆ ಎಲ್ಲ ಕಟ್ ಆಫ್ PDFs ನಾನು ಲಿಸ್ಟ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಅಂಡ್ ಸರ್ಚ್ ಅಬೌಟ್ ದಿಸ್. ನೆಕ್ಸ್ಟ್ ನೋಡಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೆಂಗೇರಿ, ಇದು ಬೆಂಗಳೂರಲ್ಲೇ ಬರುತ್ತೆ. CS ವಿತ್ ಸೈಬರ್ ಸೆಕ್ಯೂರಿಟಿ, ಸೊ ದಿಸ್ ಇಸ್ 76,000. ನೆಕ್ಸ್ಟ್ CS ವಿತ್ ಡೇಟಾ ಸೈನ್ಸ್, ದಿಸ್ ಇಸ್ 60,000. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ನೋಡಿ 74,000 ಹೋಗಿತ್ತು. ನೆಕ್ಸ್ಟ್ IOCS ಅಂದ್ರೆ, ಸೊ ನೆಕ್ಸ್ಟ್ ನೋಡಿ IO ಅಂದ್ರೆ ಏನು, ಇದು CS ವಿತ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇದ್ರಲ್ಲಿ ಬರೀ ಇಂಟರ್ನೆಟ್ ಆಫ್ ಥಿಂಗ್ಸ್ ಇರುತ್ತೆ, ಸೈಬರ್ ಸೆಕ್ಯೂರಿಟಿ ಇರಲ್ಲ. ಸೊ ಅದಕ್ಕೆ ಇದು IO ಅಂತ ಇದೆ, ಇದಕ್ಕೆ ಕೋಡ್ ನೋಡಿ 91,000 ಹೋಗಿದ್ದು. ಎಕ್ಸ್ಟೆಂಡೆಡ್ ರೌಂಡ್ ನಾನು ಇದು ಹೇಳ್ತಿರೋದು, ಅಗೇನ್ ಯು ಹ್ಯಾವ್ ಟು ನೋಟ್ ಇಟ್ ಡೌನ್. ನೆಕ್ಸ್ಟ್ ನೋಡಿ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವೈಟ್ ಫೀಲ್ಡ್ ಬೆಂಗಳೂರು. ಸೊ CS ನೋಡಿ 58,000 ಪ್ಲಸ್, EC 96,000 and information science 70,000, mechanical 1,72,000. ಸೊ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ಇದಾವೆ, ಬೇಗ ನೋಡ್ತಾ ಹೋಗೋಣ. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನೋಡಿ, ಇದು ಬೆಂಗಳೂರು ಮಲಸಂದ್ರಲ್ಲಿ ಬರುತ್ತೆ ಇದು. ನೆಕ್ಸ್ಟ್ CS 52,000, EC 1,12,000, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 61,000. ನೆಕ್ಸ್ಟ್ CB ಅಂದ್ರೆ ಇದೇನು, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್. ಸೊ ಇಲೆಸ್ ನಿಮ್ಗೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ, ನಿಮ್ಗೆ ಇನ್ನೂ ಡೌಟ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಯಾವ ಚೆನ್ನಾಗಿರುತ್ತೆ ಅಂತ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕಂಪ್ಯೂಟರ್ ಸೈನ್ಸ್ ಇಸ್ ಡಿಫರೆಂಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ನೋಡಿ PUCS ಡಿಫ್ರೆಂಟ್, CS ವಿತ್ AIML, CS ವಿತ್ ಡೇಟಾ ಸೈನ್ಸ್ ನೀವು ಸ್ಪೆಷಲೈಸೇಷನ್ ತಗೋತಿದೀಯ, ಅದು ಒಂದು ಡಿಫ್ರೆಂಟ್ ಫೀಲ್ಡ್. ಅಂಡ್ CS ವಿತ್ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ಏನಂದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಡಿಫ್ರೆಂಟ್. ಇದು ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರೋಡ್ ಬೆಂಗಳೂರಲ್ಲೇ ಬರುತ್ತೆ. ಸೊ CS 81,000 ಪ್ಲಸ್. CO ನಾನು ಹೇಳ್ದಂಗೆ ನೋಡಿ, CO is ಕಂಪ್ಯೂಟರ್ ಇಂಜಿನಿಯರಿಂಗ್, ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. 1,49,000. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 95,000, EC 2,01,000 ಸಮಥಿಂಗ್. ನೆಕ್ಸ್ಟ್ ನೋಡೋಣ ಇಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ದಿಸ್ ಇಸ್ ದ ನಾರ್ತ್ ಕ್ಯಾಂಪಸ್, ಡೋಂಟ್ ಕನ್ಫ್ಯೂಸ್ ಇಟ್, ದಿಸ್ ಇಸ್ ನಾರ್ತ್ ಕ್ಯಾಂಪಸ್, ಐ ಆಮ್ ಅಗೇನ್ ರಿಪೀಟಿಂಗ್. ಅಂಡ್ ಇದು ಬೆಂಗಳೂರಲ್ಲೇ ಬರುತ್ತೆ. ಇಲ್ಲಿ ನೋಡಿ CS ವಿತ್ ಕಂಪ್ಯೂಟರ್ ಸೈನ್ಸ್ ಇದು ನೋಡಿ CS 52,000 ಪ್ಲಸ್ ಹೋಗಿತ್ತು. ನೆಕ್ಸ್ಟ್ CS ಸೈಬರ್ ಸೆಕ್ಯೂರಿಟಿ, ದಿಸ್ ಇಸ್ 68,000, EC ಅಲ್ಲಿ 69,800 ಹೋಗಿತ್ತು. ಬನ್ನಿ ಬೇಗ ನೆಕ್ಸ್ಟ್ ನೋಡ್ತಾ ಹೋಗೋಣ. AS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮಣ್ಣಹಳ್ಳಿ. ಸೊ CS ಇಲ್ಲಿ ನೋಡಿ 54,000, ಇನ್ಫಾರ್ಮೇಶನ್ ಸೈನ್ಸ್ 76,000, CS. ಸೊ CS ಏನಂದ್ರೆ ಇದು ನಿಮಗೆ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಸಿಗುತ್ತೆ. ಸೊ ದಿಸ್ ಇಸ್ 78,539. CS ವಿತ್ ಸೈಬರ್ ಸೆಕ್ಯೂರಿಟಿ ಇಸ್ 81,000. ಅಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಫಾರ್ಮಲಿ ಶಿರ್ಡಿ ಸಾಯಿ ಇಂಜಿನಿಯರಿಂಗ್, ಆನೇಕಲ್ ತಾಲೂಕ್. ಸೊ ಬೆಂಗಳೂರಲ್ಲಿ ಬರುತ್ತೆ ಇದು ನೋಡಿ. CS this is 55,000, information science is 68,000, artificial intelligence is 73,000 and electronics is 93,000. ಈಗಾಗಲೇ KEA ವೆಬ್ಸೈಟ್ ಅಲ್ಲಿ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಚೆಕ್ ಮಾಡಿ ಲಾಸ್ಟ್ ಇಯರ್ PDF ಅಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಏನೇನ್ ಕೋರ್ಸ್ ಇತ್ತು, ಹಾಗೂ ಈವನ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂತ. ಡ್ರಾಫ್ಟ್ ಸೀಟ್ ಯಾಕೆ ಬಿಡ್ತಾರೆ ಅಂದ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ, ನಿಮ್ಗೊಂದು ಐಡಿಯಾ ಕೊಡಕ್ಕೆ ಯಾವ್ಯಾವ ಕಾಲೇಜಸ್ ಅಲ್ಲಿ ಏನೇನ್ ಬ್ರಾಂಚಸ್ ಇದೆ, ಹಾಗೂ ಏನೇನ್ ಬ್ರಾಂಚಸ್ ಇದೆ, ಎಷ್ಟೆಷ್ಟು ಸೀಟ್ಸ್ ಇದಾವೆ ಅಂತ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ 50,000 ಪ್ಲಸ್ ಹೋಗಿತ್ತು. ಇನ್ಫಾರ್ಮೇಶನ್ ಸೈನ್ಸ್ 67,000, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 69,000, ನೆಕ್ಸ್ಟ್ EC 97,000. ನೆಕ್ಸ್ಟ್ ನೋಡಿ ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಂದಾಪುರ ಬೆಂಗಳೂರು. ಸೊ ನೋಡಿ CS ಕಂಪ್ಯೂಟರ್ ಸೈನ್ಸ್ ನೋಡಿ 65,000, ಇನ್ಫಾರ್ಮೇಶನ್ ಸೈನ್ಸ್ 97,000, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 83,000, EC 94,000. ಅಂಡ್ ನೆಕ್ಸ್ಟ್ ನೋಡಿ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 66,000 ಹೋಗಿತ್ತು. ಇನ್ಫಾರ್ಮೇಶನ್ ಸೈನ್ಸ್ 52,000 ಹೋಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 55,000, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ 75,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ computer science, pure computer science is 70,000, information science is 87,000, computer science engineering with data science 93,000, electronics 1,04,000 ಹೋಗಿತ್ತು. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ದಿಸ್ ಇಸ್ CACS with AIML, this is 62,335, CS with data science 69,449, information science 79,000 plus, next EC 56,000 ಹೋಗಿತ್ತು.
ನೆಕ್ಸ್ಟ್ ನೋಡಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಇಲ್ಲಿ ನೋಡಿ AD ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಸೊ ದಿಸ್ ಇಸ್ ಯು ಹ್ಯಾವ್ ಟು ರಿಮೆಂಬರ್, AI ಅಂದ್ರೆ ಪ್ಯೂರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇರುತ್ತೆ. AD ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡೇಟಾ ಸೈನ್ಸ್. ಓಕೆ, AD ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಡೇಟಾ ಸೈನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ 56,000 ಹೋಗಿತ್ತು. ನೆಕ್ಸ್ಟ್ CSCS AIML 60,000 ಪ್ಲಸ್, ಇನ್ಫಾರ್ಮೇಶನ್ ಸೈನ್ಸ್ 50,000 ಪ್ಲಸ್. ನೆಕ್ಸ್ಟ್ ನೋಡಿ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಿಸ್ ಇಸ್ ಆಲ್ಸೋ ಇನ್ ಬೆಂಗಳೂರು. CS with cyber 63,000. Next data science, CS with data science 60,000. Next you'll notice CFCS artificial intelligence is 51,579. Next AC electronics 55,794. And next notice Shri Krishna Institute of Technology Bengaluru, CS 54,000, AI 69,000, information science 66,000, electronics 86,000. And next notice Sambram Institute of Technology, CS 60,000, CS with cyber 80,000, information science 67,000, electronics 1,03,000. Next notice MS Engineering College Bangalore Urban, AI 93,000, computer science 86,000, information science 96,000, electronics 1,20,000. So ನೋಡಿ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಅಪ್ಲೈಡ್ ಸೈನ್ಸಸ್. ಸೊ ದಿಸ್ ಇಸ್ ನಾಟ್ ಪ್ಯೂರ್ಲಿ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಬೇರೆ ಬೇರೆ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಇರುತ್ತೆ ಅಲ್ಲಿ. ಡೇಟಾ ಸೈನ್ಸ್ ವಿತ್ CS 1,10,000, CS 79,000 and EC 1,21,000. So this is all about the engineering colleges. And ನಾನು ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡ್ದಂಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ನಲ್ಲಿ ಬೇರೆ ಬೇರೆ ಕಾಲೇಜಸ್ ನೀವು ಇನ್ನ ಹುಡುಕಿ ನಿಮ್ಗೆ ಇನ್ನ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್. ಸೊ ಎಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅಂಡ್ ಆಪ್ಷನ್ ಎಂಟ್ರಿನ ಚೆನ್ನಾಗಿ ಪ್ರಿಪೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.